peace I leave with you. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. My peace I give you. ನನ್ನ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ. In John 14:27, Jesus says so. ಯೋಹಾನ 14:27 ವಾಕ್ಯದಲ್ಲಿ ಯೇಸು ಈ ರೀತಿಯಾಗಿ ಹೇಳುತ್ತಾರೆ, My peace. ನನ್ನ ಶಾಂತಿ. That my peace belongs to Jesus. ಆ ನನ್ನ ಶಾಂತಿ ಎನ್ನುವುದು ಯೇಸುವಿನದಾಗಿದೆ. In Job 25:2, ಯೋಬ 25:2 ವಾಕ್ಯದಲ್ಲಿ the Bible says, God is sitting in the heavens producing peace. ದೇವರು ಉನ್ನತ ಸ್ಥಾನದಲ್ಲಿದ್ದು ಸಮಾಧಾನವನ್ನು ಉತ್ಪಾದಿಸುತ್ತಿದ್ದಾನೆ ಎಂದು ಸತ್ಯವೇದವು ಹೇಳುತ್ತದೆ. Sending the peace into the universe. ಲೋಕದೊಳಗೆ ಆತನು ಸಮಾಧಾನ ಕಳುಹಿಸುತ್ತಿದ್ದಾನೆ. That's why the whole universe is moving in order. ಅದಕ್ಕಾಗಿಯೇ ಇಡೀ ವಿಶ್ವ ತನ್ನ ಕ್ರಮದಲ್ಲಿ ಚಲಿಸುತ್ತಿದೆ. God's peace controls the whole universe. ದೇವರ ಶಾಂತಿ ಇಡೀ ವಿಶ್ವವನ್ನು ನಿಯಂತ್ರಣ ಮಾಡುತ್ತದೆ. That's why the moons and the planet don't clash with each other and go in different ways. ಅದಕ್ಕಾಗಿ ಚಂದ್ರ ಮತ್ತು ಬೇರೆ ಗ್ರಹಗಳಿಗೆ ಘರ್ಷಣೆಯಾಗುವುದಿಲ್ಲ ಮತ್ತು ಬೇರೆ ಮಾರ್ಗದಲ್ಲಿ ಹೋಗುವುದಿಲ್ಲ. My father had a vision. ನನ್ನ ತಂದೆಗೆ ಒಂದು ದರ್ಶನವಾಯಿತು. When he was so broken one day, the Lord Holy Spirit took him to the heavens. ಒಂದು ದಿವಸ ಬಹಳ ಮುರಿದಂತ ಸಮಯದಲ್ಲಿ ಪವಿತ್ರಾತ್ಮನ ಅವರನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋದರು. He saw the Lord seated on his throne. ಕರ್ತನು ತನ್ನ ಸಿಂಹಾಸನದಲ್ಲಿ ಕುಳಿತಿರುವುದನ್ನು ಕಂಡರು. And before him he saw the planets moving. ಆತನ ಮುಂದೆ ಗ್ರಹಗಳು ಚಲಿಸುತ್ತಿರುವುದನ್ನು ಕಂಡರು. The universe moving. ವಿಶ್ವ ಚಲಿಸುತ್ತಿತ್ತು. And as the planets came by, they crossed his throne. ಆತನ ಸಿಂಹಾಸನ ದಾಟಿ ಹೋಗುವುದಕ್ಕೆ ಗ್ರಹಗಳು ಅಲ್ಲಿ ಬಂದಿರುವಾಗ And it looked as though everyone bowed before him and went in their path. ಅವು ಆತನ ಮುಂದೆ ಅಡ್ಡ ಬೀಳುವಂತೆ ಕಾಣಿ ಮತ್ತೆ ಅಲ್ಲಿಂದ ಅವು ಮುಂದೆ ಚಲಿಸಿದವು. And the Lord said, ಮತ್ತು ಕರ್ತನು ಹೇಳಿದನು, My son Dinakaran, ನನ್ನ ಮಗನಾದ ದಿನಕರನ್, don't you see how I control the whole universe? ಇಡೀ ವಿಶ್ವವನ್ನು ನಾನು ಹೇಗೆ ನಿಯಂತ್ರಿಸುತ್ತೇನೆ ಎಂದು ನೀನು ನೋಡಿದೀಯಾ? If I could control them ಒಂದು ವೇಳೆ ಅವುಗಳನ್ನು ನಾನು ನಿಯಂತ್ರಿಸುವುದಾದರೆ with my peace, ನನ್ನ ಸಮಾಧಾನದೊಂದಿಗೆ to go in order ಕ್ರಮದಲ್ಲಿ ಹೋಗುವುದಕ್ಕೆ without any chaos, ಯಾವುದೇ ಗೊಂದಲವಿಲ್ಲದೆ, can I not control your life? ನಿನ್ನ ಜೀವಿತ ನಾನು ನಿಯಂತ್ರಣ ಮಾಡುವುದಿಲ್ಲವೋ? My peace I give unto you. ನಾನು ನನ್ನ ಶಾಂತಿ ನಿನಗೆ ಕೊಡುತ್ತೇನೆ. My peace. ನನ್ನ ಶಾಂತಿ Not as the world gives. ಲೋಕ ಕೊಡುವ ರೀತಿಯಲ್ಲಿ ಅಲ್ಲ. The world's peace is chaos ಲೋಕದ ಶಾಂತಿ ಗೊಂದಲಮಯವಾಗಿದೆ. because it is from the devil. ಯಾಕೆಂದ್ರೆ ಅದು ಶೈತಾನನಿಂದಾಗಿದೆ. The world's peace will not last forever. ಲೋಕದ ಶಾಂತಿ ಶಾಶ್ವತವಾಗಿ ಇರುವುದಿಲ್ಲ. When anyone wants something from the other person, they'll be at peace with them. ಒಬ್ಬ ವ್ಯಕ್ತಿಗೆ ಬೇರೆಯವರಿಂದ ಏನಾದರೂ ಬೇಕಾದ್ರೆ ಆ ವ್ಯಕ್ತಿಯೊಂದಿಗೆ ಸಮಾಧಾನದಿಂದಿರುತ್ತಾರೆ. After that, they will throw them away. ಅದಾದ್ದರಿಂದ ಅವರನ್ನು ದೂರ ತಳ್ಳುತ್ತಾರೆ. But Jesus said, ನನ್ನ ಯೇಸು ಹೇಳುತ್ತಾರೆ, I have loved you with an everlasting love. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ. I love you forever. ಶಾಶ್ವತವಾಗಿ ಪ್ರೀತಿಸುತ್ತೇನೆ. From the time I purchased you with my blood that I shed on the cross. ಶಿಲುಬೆಯ ಮೇಲೆ ನನ್ನ ರಕ್ತ ಸುರಿಸಿ ನನ್ನನ್ನು ಕೊಂಡುಕೊಂಡಿದ್ದ ಆ ಸಮಯದಿಂದಲೇ You are mine. ನೀನು ನನ್ನವನು. You are mine. ನೀನು ನನ್ನವನು. You belong to me. ನೀನು ನನ್ನವನು. I have peace with you forever. ನಿನ್ನೊಂದಿಗೆ ಶಾಂತಿ ನಿತ್ಯವಾಗಿ ಸ್ಥಾಪಿಸಿದ್ದೇನೆ. That my peace I am giving to you. ನನ್ನ ಶಾಂತಿ ನಿನಗೆ ಕೊಡುತ್ತೇನೆ. And he told my father, ನನ್ನ ತಂದೆಗೆ ಅವರು ಹೇಳಿದರು, I love you, my son. ನನ್ನ ಮಗನೇ, ನಿನ್ನನ್ನು ಪ್ರೀತಿಸುತ್ತೇನೆ. Everlasting love. ಶಾಶ್ವತವಾದ ಪ್ರೇಮದಿಂದ Go with my peace. ನನ್ನ ಶಾಂತಿಯಿಂದ ಹೋಗು. I will never leave you. ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. I will never forsake you. ನಿನ್ನನ್ನು ಎಂದಿಗೂ ಮರೆತು ಹೋಗುವುದಿಲ್ಲ. All his problems and challenges dissolved. ಅವರಿಗಿದ್ದ ಎಲ್ಲ ಸಮಸ್ಯೆಗಳು, ಸವಾಲುಗಳು ಎಲ್ಲವೂ ಕರಗಿ ಹೋದವು. Millions were blessed through him. ಅವರ ಮೂಲಕ ಲಕ್ಷಾಂತರ ಜನರು ಆಶೀರ್ವಾದ ಹೊಂದಿದರು. God will do it for you. ನಿಮಗಾಗಿಯೂ ಕರ್ತನು ಮಾಡುವನು. He is putting the my peace of Jesus in you. ಯೇಸುವಿನ ಆ ನನ್ನ ಶಾಂತಿ ಎನ್ನುವುದು ನಿಮ್ಮಲ್ಲಿ ಆತನು ಇಡುತ್ತಿದ್ದಾನೆ. Jesus had that peace. ಯೇಸುವಿನಲ್ಲಿ ಆ ಶಾಂತಿ ಇದೆ. He was not afraid of Judas who betrayed him. ಆತನಿಗೆ ದ್ರೋಹ ಮಾಡಿದ ಯೂದನ ಕುರಿತಾಗಿ ಆತನಿಗೆ ಭಯವಿಲ್ಲ. He was not afraid of Peter who denied him. ನಿರಾಕರಿಸಿದ ಪೇತ್ರನ ಕುರಿತು ಆತನಿಗೆ ಭಯವಿಲ್ಲ. He was not afraid of the priests who were jealous of him and spoke false things. ಆತನ ವಿರುದ್ಧವಾಗಿ ಹೊಟ್ಟೆ ಕಿಚ್ಚಿನಿಂದ ಸುಳ್ಳು ಅಪಾದನೆ ಹೊರಿಸಿದ್ದಾಗಲೂ ಅವರ ಕುರಿತಾಗಿ ಆತನಿಗೆ ಭಯವಿರಲಿಲ್ಲ. He was not afraid of Pilate who wrongfully convicted him and gave him up to be crucified.
ತಪ್ಪಾಗಿ ನಿರ್ಣಯ ಮಾಡಿ ಶಿಲುಬೆಗೆ ಹಾಕಿಸುವುದಕ್ಕೆ ಒಪ್ಪಿಸಿಕೊಟ್ಟಂತ ಪಿಲಾತನ ಕುರಿತು ಕೂಡ ಆತನಿಗೆ ಭಯವಿಲ್ಲ. He was not afraid of anyone who slandered his name. ಆತನ ಹೆಸರನ್ನು ನಿಂದನೆಗೆ ಒಳಮಾಡಿದ ಯಾರ ಕುರಿತು ಆತನಿಗೆ ಭಯವಿಲ್ಲ. He said, Father, forgive them, ತಂದೆಯೇ ಅವರನ್ನು ಕ್ಷಮಿಸು ಎಂದು ಹೇಳಿದನು. for they know not what they do. ಅವರು ಏನು ಮಾಡುತ್ತಾರೆಂದು ಅರಿಯರು. And he rose up from the dead. ಮತ್ತು ಸತ್ತವರೊಳಗಿಂದ ಎದ್ದನು. Today he is the King of Kings and the Lord of Lords. ಇಂದು ಆತನು ರಾಜ್ಯಾಧಿರಾಜನು ಕರ್ತಾಧಿಕರ್ತನಾಗಿದ್ದಾನೆ. That's Jesus Christ who is in you. ಆ ಯೇಸು ಕ್ರಿಸ್ತನೇ ನಿನ್ನಲ್ಲಿದ್ದಾನೆ. That peace of Jesus is coming into you. ಮತ್ತು ಆ ಶಾಂತಿ ನಿನ್ನೊಳಗೆ ಬರುತ್ತಿದೆ. Receive the peace of Jesus through Jesus in your heart. ಯೇಸುವಿನ ಮೂಲಕ ನಿಮ್ಮ ಹೃದಯದಲ್ಲಿ ಯೇಸುವಿನ ಶಾಂತಿ ಹೊಂದಿಕೊಳ್ಳಿರಿ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. You will live ನೀವು ಜೀವಿಸುವಿರಿ through the peace of God. ದೇವರ ಶಾಂತಿಯಿಂದ. Father, ತಂದೆಯೇ, let this peace of Jesus flow into everyone's heart. ಈ ಯೇಸುವಿನ ಶಾಂತಿ ಪ್ರತಿಯೊಬ್ಬರ ಹೃದಯದಲ್ಲಿ ಹರಿಯಲಿ. Flow into this ಈ heart. ಹೃದಯದಲ್ಲಿ ಹರಿಯಲಿ. Enter into thy son. ನಿನ್ನ ಮಗನಲ್ಲಿ ಪ್ರವೇಶಿಸು. Enter into thy daughter. ನಿನ್ನ ಮಗಳಲ್ಲಿ ಪ್ರವೇಶ ಮಾಡು. Let everything be peace, peace, peace. ಎಲ್ಲವೂ ಶಾಂತಿ ಶಾಂತಿ ಶಾಂತಿಯಾಗಲಿ. Peace, ಸಮಾಧಾನ peace, ಸಮಾಧಾನ peace. ಸಮಾಧಾನ. In Jesus' name, ಯೇಸುವಿನ ನಾಮದಲ್ಲಿ let everything become full of the my peace of Jesus. ಎಲ್ಲವೂ ಯೇಸುವಿನ ನನ್ನ ಶಾಂತಿಯಿಂದ ಪರಿಪೂರ್ಣವಾಗಲಿ. Help them to lead a holy life. ಪವಿತ್ರ ಜೀವನ ಜೀವಿಸುವುದಕ್ಕೆ ಅವರಿಗೆ ಸಹಾಯ ಮಾಡು. Never to be afraid of anybody or anything, Lord. ಯಾರ ಕುರಿತು ಅಥವಾ ಯಾವುದರ ಕುರಿತು ಅವರು ಭಯಪಡದಿರಲಿ. Let them know Jesus will stand with them and give them victory. ಯಾವಾಗಲೂ ಯೇಸು ಅವರೊಂದಿಗಿದ್ದು ಜಯ ಕೊಡುತ್ತಾನೆಂದು ಅವರು ತಿಳಿದುಕೊಳ್ಳಲಿ. All things will work unto good for them. ಅವರಿಗಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿ ಕಾರ್ಯ No ಮಾಡಲಿ. weapon formed against them shall prosper. ಅವರ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧ ಜಯಿಸದಿರಲಿ. In all things they shall be more than a conqueror. ಎಲ್ಲ ವಿಷಯಗಳಲ್ಲಿ ಜಯಶಾಲಿಗಳಿಗಿಂತಲೂ ಹೆಚ್ಚಿನವರಾಗಲಿ. They will rise up again. ಮತ್ತೆ ಅವರು ಎದ್ದೇಳಲಿ. And they will have 100 times in this world. ಮತ್ತು ಈ ಲೋಕದಲ್ಲಿ 100ರಷ್ಟು ಅವರು ಹೊಂದಲಿ. And they will have redemption and everlasting life through Jesus. ಮತ್ತು ಅವರು ಯೇಸುವಿನ ಮೂಲಕ ನಿತ್ಯ ಜೀವ ವಿಮೋಚನೆಯನ್ನು ಹೊಂದಲಿ. I pronounce these blessings upon them. ಅವರ ಮೇಲೆ ಈ ಆಶೀರ್ವಾದಗಳನ್ನು ಘೋಷಿಸುತ್ತೇನೆ. Thank you for the blessing. ಆಶೀರ್ವಾದಕ್ಕಾಗಿ ವಂದನೆ. Thank you, Jesus. ಯೇಸುವೆ ವಂದನೆ. Bless this day. ಈ ದಿನ ಆಶೀರ್ವಾದ ಮಾಡು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. My friends, I have good news. ನನ್ನ ಸ್ನೇಹಿತರೆ, ನನ್ನಲ್ಲಿ ಒಳ್ಳೆಯ ಸಮಾಚಾರವಿದೆ. At the Karunya University, that is Karunya Institute of Technology and Sciences, ಕಾರುಣ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಸೈನ್ಸಸ್, ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ this year the board has decided to give full tuition fee scholarship waiver for deserving Christian students. ಈ ವರ್ಷ ಸಮಿತಿಯು ತೀರ್ಮಾನ ಮಾಡಿದೆ, ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಶುಲ್ಕವನ್ನು 100% ವಿದ್ಯಾರ್ಥಿ ವೇತನ ಕೊಡಲಾಗುತ್ತದೆ. Of course, certain seats are reserved for this scholarship. ಖಂಡಿತವಾಗಿ ಈ ಶಿಷ್ಯ ವೇತನಕ್ಕಾಗಿ ಕೆಲವು ಪ್ರವೇಶಗಳು ಮಾತ್ರ ಇವೆ. There will be a rank sheet, ಅಲ್ಲಿ ರ್ಯಾಂಕ್ ಶೀಟ್ ಇರುತ್ತೆ. and if a person qualifies exceptionally well in their +2 and in the Karunya entrance examination, then they will have the scholarship. ಅವರು ತಮ್ಮ +2 ಅಲ್ಲಿ ಒಳ್ಳೆ ರೀತಿಯಿಂದ ಅಂಕಗಳನ್ನು ಪಡೆದಿದ್ದರೆ ಮತ್ತು ಕಾರುಣ್ಯ ಪ್ರವೇಶ ಪರೀಕ್ಷೆಯಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡಿದರೆ ಅವರು ಇದಕ್ಕೆ ಅರ್ಹರಾಗುತ್ತಾರೆ. This is for the children of parents who are drawing less than 8 lakhs as salary or income in a year. ಇದು ಆ ತಂದೆ ತಾಯಿಗಳು ಯಾರು 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುತ್ತಾರೋ ಅವರ ಮಕ್ಕಳಿಗಾಗಿದೆ. So apply for admission for these seats. ಈ ಪ್ರವೇಶಗಳಿಗಾಗಿ ಈಗಲೇ ಅರ್ಜಿ ಹಾಕಿರಿ. You can go to this website www.karunya.edu and apply. www.karunya.edu ಈ ವೆಬ್ಸೈಟ್ ಅಲ್ಲಿ ನೀವು ಅರ್ಜಿ ಹಾಕಬಹುದು. You can also call this number for full information. ಹೆಚ್ಚಿನ ಮಾಹಿತಿಗಾಗಿ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು. Yes, we are opening the portals of Karunya to help the poor, deserving Christian students. ಅರ್ಹವುಳ್ಳ ಕ್ರೈಸ್ತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಕಾರುಣ್ಯ ಈ ಸೌಲಭ್ಯವನ್ನು ಒದಗಿಸಿಕೊಟ್ಟಿದೆ.
You can apply from any part of India ಭಾರತ ದೇಶದ ಯಾವುದೇ ಭಾಗದಿಂದ ನೀವು ಅರ್ಜಿ ಸಲ್ಲಿಸಬಹುದು. and enjoy this blessing to study at Karunya University. ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುವುದರ ಮೂಲಕ ಆಶೀರ್ವಾದವನ್ನು ಆನಂದಿಸಿರಿ.